ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಸೊ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ. ಇವಾಗ ಟೈಮ್ ಬಂದು 8 o'clock ಆಗಿದೆ. ಸೊ ತಿಂಡಿ ಪ್ರಿಪೇರ್ ಮಾಡಬೇಕು. ತಿಂಡಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಗೆ ಪುಳಿಯೋಗರೆ ಮಾಡ್ತೀನಿ ಅಂತ ರೆಸಿಪೀಸ್ನ ನಿಮಗೆ ತೋರಿಸ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ ನನ್ನ ಕೈಲಾದಷ್ಟು ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಫುಲ್ ನೋಡಿ. ಬನ್ನಿ, ಚಿತ್ರಾನ್ನ ಹೇಗೆ ಮಾಡ್ತೀನಿ, ಪುಳಿಯೋಗರೆ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಇಲ್ಲಿ ನಾನು ಒಗ್ಗರಣೆಗೆ ಅಂತ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆ. ಸೊ ಹಾಗಾಗಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಹುಣಸೆಹಣ್ಣು ನೆನೆ ಹಾಕಿದ್ದೀನಿ, ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ. ಅದೊಂದು ಸ್ವಲ್ಪ ನೆನೆಲಿ ಅಂತ ಹಾಕಿದ್ದೀನಿ. ಆ್ಯಂಡ್ ಅನ್ನ ರೆಡಿ ಆಗಿದೆ, ವಿಸಿಲ್ ಬಿಟ್ಟಿಲ್ಲ ಇನ್ನು. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಪಾತ್ರೆಗೆ ಎಣ್ಣೆ ಹಾಕಿಟ್ಟಿದ್ದೀನಿ. ಎಣ್ಣೆ ಕಾದಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದ್ದಕ್ಕೆ ಸಾಸಿವೆ ಹಾಕಿ ನೆಕ್ಸ್ಟು ಅದೆಲ್ಲ ಒಂಥರ ಚೆನ್ನಾಗಿ ಬೇಯಬೇಕು. ಸೊ ನೆಕ್ಸ್ಟ್ ಅಲ್ಲಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಕಡಲೆಬೇಳೆ ಇಲ್ಲದೆ ಹೋದರೆ ಕಡಲೆ ಬೀಜನೂ ಹಾಕ್ಕೊಬೋದು. ಇದಿಷ್ಟ, ಯಾಕಂದರೆ ಪುಳಿಯೋಗರೆಯಲ್ಲೇ ಕಡಲೆ ಬೀಜ ಎಲ್ಲ ಬರುತ್ತೆ. ಸೊ ಹಾಗಾಗಿ ಕಡಲೆಬೇಳೆ ಹಾಕ್ಕೊಂಡೆ. ನೆಕ್ಸ್ಟ್ ಅಲ್ಲಿಗೆ ಒಗ್ಗರಣೆಗೆ ಕಟ್ ಮಾಡಿದ್ದು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಎಲ್ಲನೂ ಆ್ಯಡ್ ಮಾಡಿಕೊಂಡೆ. ಸೊ ಫ್ರೆಂಡ್ಸ್, ಚೆನ್ನಾಗಿ ಬೇಯಬೇಕು ಒಗ್ಗರಣೆ. ಬೆಂದಷ್ಟು ಚೆನ್ನಾಗಿರುತ್ತೆ. ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಒಗ್ಗರಣೆ ಹಾಕ್ತೀನಿ, ಬೇಗ ಬೇಯಲಿ ಅಂತ. ಸೊ ಹಾಗಾಗಿ ಒಗ್ಗರಣೆ ಬೆಂದಾಯಿತು. ಸೊ ಇಲ್ಲಿಗೆ ನಾನು ಹುಣಸೆ ಹಣ್ಣನ್ನು ನೆನೆ ಹಾಕಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ಇದು ಮಾಡಿ ಲೋಟಾಗಿ ಹಾಕ್ಕೊಂಡಿದ್ದೆ ಕಲಿಸ್ಬಿಟ್ಟು. ಸೊ ಹಾಗಾಗಿ ಅದ್ರ ಜೊತೆ ಹುಣಸೆ ಹಣ್ಣು ಹಾಕ್ಕೊಂಡು ಅದ್ರ ಜೊತೆ ನೆಕ್ಸ್ಟ್ ಪುಳಿಯೋಗರೆ ಆ್ಯಡ್ ಮಾಡ್ತೀನಿ. ಪುಳಿಯೋಗರೆ ಪೌಡರ್, ಅಲ್ಲೇ ಕಡಲೆ ಬೀಜ ಆ್ಯಡ್ ಆಗಿರುತ್ತೆ, ಅದಕ್ಕಾಗಿ ನಾನು ಹಾಕಲಿಲ್ಲ ಒಗ್ಗರಣೆಗೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಾವು ಪುಳಿಯೋಗರೆ ಪೌಡರ್ನ ಹಾಕ್ಕೊಳ್ಳೋದು. ನೆಕ್ಸ್ಟ್ ಬಂದು ಸಾಲ್ಟ್ ಹಾಕ್ಕೊಳ್ಳೋದು, ಉಪ್ಪು. ಸೊ ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದು. ಸೊ ಉಪ್ಪು ಎಷ್ಟು ಬೇಕೋ ಹಾಕ್ಕೊಂಡು ನೆಕ್ಸ್ಟ್ ಚೆನ್ನಾಗಿ ಹೈ ಫ್ಲೇಮ್ ಇಲ್ಲ, ಲೋ ಫ್ಲೇಮ್ ಹಾಕ್ಬಿಡಿ, ಮೀಡಿಯಮ್ ಫ್ಲೇಮ್ ಹಾಕ್ಬಿಡಿ ಗ್ಯಾಸು. ಹಾಕ್ಬಿಟ್ಟು ಚೆನ್ನಾಗಿ ಅದು ಒಗ್ಗರಣೆ ಎಲ್ಲ ಗಟ್ಟಿ ಆಗಬೇಕು. ಅದೊಂದು ಸ್ವಲ್ಪ ನೀರು ಥರ ಇದೆ, ಯಾಕಂದರೆ ಅಲ್ಲಿ ಹುಣಸೆ ಹುಳಿ ಹಾಕಿದ್ದೀನಲ್ಲ, ಹಾಗಾಗಿ. ನೋಡಿ, ಇವಾಗ ಸರಿ ಹೋಗಿದೆ, ಎಲ್ಲ ಗಟ್ಟಿಯಾಗಿದೆ ಹುಳಿ, ಒಗ್ಗರಣೆದು ಗೊಜ್ಜೆಲ್ಲ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಅಲ್ಲಿಗೆ ಅನ್ನ ಒಂದು ಸ್ವಲ್ಪ ಆರಲಿ ಅಂತ ಅದ್ರ ಮೇಲೆ ನಾನು ಹಾಕಿಟ್ಟಿದ್ದೀನಿ. 2 ಮಿನಿಟ್ಸ್ ಆರಕ್ಕೆ ಬಿಟ್ಟಿದ್ದೆ. ಸೊ ಹಾಗಾಗಿ ಆರಿದೆ. ಮಿಕ್ಸ್ ಮಾಡ್ತಿದ್ದೀನಿ ಪುಳಿಯೋಗರೆನ. ಅನ್ನ ಸ್ವಲ್ಪ ಆರಬೇಕು, ಇಲ್ಲಾಂದರೆ ಬಿಸಿನೇ ಹಾಕ್ಬಿಟ್ಟೆಲ್ಲ ಒಂಥರ ಕಲಿಸ್ಕೊಂಡಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಒಂದು 2 ಮಿನಿಟ್ಸ್ ಆರಬೇಕು. ಸೊ ಹಾಗಾಗಿ ಒಂದು 2 ಮಿನಿಟ್ಸ್ ಬಿಟ್ಟು ನಾನು ಎರಡನ್ನೂ ಮಿಕ್ಸ್ ಮಾಡ್ತೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ರಘುಗೂ ಅಷ್ಟೇ ಪುಳಿಯೋಗರೆ ಅಂದರೆ ತುಂಬ ಇಷ್ಟ, ನನಗೂ ಪರವಾಗಿಲ್ಲ, ಇಷ್ಟಪಡ್ತೀನಿ. ಮನೆಯವ್ರಿಗೂ ಅಷ್ಟೇ, ಎಲ್ಲರಿಗೂ ಪುಳಿಯೋಗರೆ ಜಾಸ್ತಿ ಇಷ್ಟಪಡ್ತಾರೆ. ಇದು ಚೆನ್ನಾಗಿ ಬಂದಿತ್ತು. ಈ ಥರ ಪುಳಿಯೋಗರೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು ಪುಳಿಯೋಗರೆ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ನೀವು ನೋಡ್ತಿರ್ಬೋದು. ಫ್ರೆಂಡ್ಸ್, ನಾನು ಪಾಪಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಅಂತ ಒಂದು ಆರ್ಡರ್ ಮಾಡಿ ತರಿಸಿದ್ದೀನಿ. ಹೇಗಿದೆ ಅಂತ ತೋರಿಸ್ತೀನಿ. ಪಾಪದು ಡೈಲಿ ಯೂಸ್ ಮಾಡೋ ಬಟ್ಟೆಗಳು, ಅಲ್ಲಿಗೆ ಬಟ್ಟೆ ಹಾಕ್ಕೊಳ್ಳೋಣ ಅಂತ ತರಿಸಿದ್ದೀನಿ. ಸೊ ತೋರಿಸ್ತೀನಿ. ಫ್ರೆಂಡ್ಸ್, ಇದು ಕ್ಲಾತ್ ಅಂದರೆ ಬಟ್ಟೆಗಳನ್ನೂ ಹಾಕ್ಕೊಬೋದು ಮತ್ತು ಶೂ ಸ್ಲಿಪ್ಪರ್ಸ್ನೂ ಹಾಕ್ಕೊಬೋದು. ಇದು ಕ್ಲಾತ್ ರ್ಯಾಕ್, ಶೂ ಸ್ಲಿಪ್ಪರ್ ರ್ಯಾಕ್. ಸೊ ನಾನು ಪಾಪುದು ಪರವಾಗಿಲ್ಲ ಡೈಲಿ ಬಟ್ಟೆಗಳನ್ನ ಹಾಕ್ಕೊಳ್ಳೋಕ್ಕೆ ಅಂತ ಚೆನ್ನಾಗಿರುತ್ತೆ ಅಂತ ತರಿಸಿದೆ. ಸೊ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಬಂದು 460 470 ರುಪೀಸ್ ಏನೋ. ಸೊ ತುಂಬ ಚೆನ್ನಾಗಿದೆ. 2 ಸೈಡ್ ಜಿಪ್ ಇದೆ. ಈಸಿಯಾಗಿ ಇದು 7 ಸ್ಟೆಪ್ಸ್ ಇದೆ. ತುಂಬ ಚೆನ್ನಾಗಿದೆ, ನೀವೇ ನೋಡ್ತಿರ್ಬೋದು. ಅಲ್ಲಿ ಪಾಪುದು ಬಟ್ಟೆಗಳು, ಇದರಲ್ಲಿ ಸ್ವೆಟರ್ಸ್ ಮತ್ತು ಅದ್ರದ್ದು ಪಾಪುದು ಪ್ಯಾಂಟ್ಗಳು ಮತ್ತು ಟಾಪು,
ಮತ್ತು ಫ್ರಾಕ್ಗಳು ಮತ್ತು ನನ್ನದು ಬಟ್ಟೆಗಳು ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಒಂದು ಸ್ಟೆಪ್ ಇದೆ, ಅದು ನೆಲಕ್ಕೆ ಟಚ್ ಆಗ್ತಿತ್ತು. ಸೊ ಹಾಗಾಗಿ ಏನೂ ಹಾಕಿಲ್ಲ ಅಲ್ಲಿ, ಅದು ಹಂಗೆ ಖಾಲಿ ಬಿಟ್ಟಿದ್ದೀನಿ. 7 ಸ್ಟೆಪ್ಸ್ ಏನೋ ಇದೆ, ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಪಾಪದ್ದು ಡೈಲಿ ವೇರ್ ಯೂಸ್ ಮಾಡುವಂಥ ಬಟ್ಟೆಗಳನ್ನ ಹಾಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ತರಿಸಿದ್ದೆ. ಸೊ ತುಂಬ ಚೆನ್ನಾಗಿದೆ. ನನ್ನ ಬಟ್ಟೆಗಳು ಹಾಕಿದ್ದೀನಿ. ಆರ್ವಿಗೂ ಇದು ರ್ಯಾಕ್ ತುಂಬ ಇಷ್ಟಪಡ್ತಾಳೆ ಅವಳು. ನಿನಗೆ ನಾನು ಸ್ನಾನ ಮಾಡಿಸ್ಬೇಕಾದ್ರೆ ಯಾವ ಬಟ್ಟೆ ಬೇಕು ಮುಂಚೆನೇ ಹೇಳ್ತೀನಿ, ತೆಗೆದಿಟ್ಕೋ ಅಂತ. ಸೊ ಈಸಿಯಾಗಿ ಜಿಪ್ಪು ಓಪನ್ ಮಾಡಿಬಿಟ್ಟು ಅವಳೇ ತಗೋತಾಳೆ, ಅವಳಿಗೆ ಯಾವ ಬಟ್ಟೆ ಬೇಕೋ ಅದನ್ನು. ಫ್ರೆಂಡ್ಸ್, ನನಗಂತೂ ಈ ರ್ಯಾಕ್ ತುಂಬ ಇಷ್ಟ ಆಯಿತು. ಆರಾಮಾಗಿ 470 ರುಪೀಸ್ ಆರಾಮಾಗಿ ಕೊಡ್ಬೋದು, ಅಷ್ಟೇನು ಪ್ರೈಸ್ ಜಾಸ್ತಿ ಅಂತ ಅನ್ನಿಸ್ಲಿಲ್ಲ. ಸೊ ಫ್ರೆಂಡ್ಸ್, ನೋಡ್ತಿರ್ಬೋದು ಸೈಡಲ್ಲಿ ಒಂದು ಪೌಚ್ ಕೊಟ್ಟಿದ್ದಾರೆ, ಅಲ್ಲಿಗೇನಾರು ಹಾಕೊಬೋದು ಅಂತ. ಸೊ ತುಂಬ ಚೆನ್ನಾಗಿದೆ. ಮೇಲೆ ಒಂದು ಟೆಡ್ಡಿ ಬೇರ್ ಇಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಹಾಗಾಗಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.